ಬರಲೇಬೇಕು. ಯಾರು ಕೂಡ ಸಣ್ಣದಿಂದ ಮನೆಯಲ್ಲಿ ಎಲ್ಲ ಮಾಡಬಾರ್ದು. ಶಾಲೆ ಮಾಡಬೇಕು, ಒಳ್ಳೆ ವೃತ್ತಿಯಲ್ಲಿ ಅವರು ಮುಂದುವರಿಬೇಕು. ಸರ್ಕಾರಿ ಕೆಲಸನೇ ಬೇಕು ಇಲ್ಲ, ಯಾವುದಾದ್ರೂ ಬೆಳಿಬೇಕು ಅಂತಲೇ ನಮಗೆ ಅವರ ಮೇಲೆ ಒಂದು ವಿಶ್ವಾಸ ಇದೆ. ಬರ್ತಾರೆ ಮಾಡ್ತಾರೆ ಅನ್ನೋದು ಬಹಳಷ್ಟು ಆತ್ಮವಿಶ್ವಾಸದಿಂದ ನಾವು ಅದನ್ನು ಹೇಳ್ಬೋದು. ಬದಲಾವಣೆ ಹೇಗಿದೆ, ಏನೇನು ದಿನಕ್ಕೆ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಜೊತೆಗೆ ನನ್ನ ಜೊತೆ ಇರುವಂತಹ ಅಂದರೆ ನಮ್ಮ ಮಕ್ಕಳಿಗೆ ಬಹಳ ಇಷ್ಟ. ಸರ್ ನೀವು ಮುಂದೇನೂ ನಮಗೆ ನಮ್ಮ ಜೊತೆ ಕೈ ಜೋಡಿಸಿ ನಿಮ್ಮ ಮಾರ್ಗದರ್ಶನ, ನಿಮ್ಮ ಒಂದು ಪ್ರಾರ್ಥನೆ ನಮ್ಮ ಮೇಲೆ ಇರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ನಿಮಗೂ ನಾನು ನನ್ನ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೀನಿ. ಅದನ್ನು ನಾವು ದುರುಪಯೋಗಪಡಿಸಿಕೊಳ್ಳದೆ ಉತ್ತಮ ರೀತಿಯಲ್ಲಿ ಉತ್ತಮ ನಾಗರಿಕರಾಗಿ ಬೆಳೆಯೋಣ. ನಮ್ಮ ಶಿಕ್ಷಕರಿಗೆ, ನಮ್ಮ ಶಾಲೆಗೆ, ನಮ್ಮ ಪೋಷಕರಿಗೆ, ನಮ್ಮ ಇಡೀ ಚೆನ್ನಂಗಿ ಗ್ರಾಮಕ್ಕೆ ಮಾದರಿಯಾಗುವಂತೆ ಬೆಳೆಯೋಣ. ಹಕ್ಕುಗಳನ್ನು ಪಾಲಿಸೋಣ, ಅದರ ಜೊತೆಗೆ ಕರ್ತವ್ಯಕ್ಕೆ ಹೆಚ್ಚು ಒತ್ತು ಕೊಡೋಣ. ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ ಮಹಾತ್ಮ ಗಾಂಧೀಜಿ, ವಿಶ್ವಚಂದ್ರ ಬೋಸ್, ಇನ್ನೂ ಅನೇಕ ವೀರರು ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟರು. ಅವರ ಅನೇಕ ತ್ಯಾಗದಿಂದ ನಮಗೆ 1947 ಆಗಸ್ಟ್ 14ರಂದು ಮಧ್ಯರಾತ್ರಿ ಸ್ವಾತಂತ್ರ್ಯ ದೊರೆಯಿತು. ಧನ್ಯವಾದಗಳು. ಜೈ ಹಿಂದ್, ಜೈ. ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಲವಾರು ಹೋರಾಟಗಳು, ದಂಡಿ ಮೆರವಣಿಗೆ, ಸತ್ಯಾಗ್ರಹಗಳಂತಹ ಹೋರಾಟಗಳನ್ನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಬೇಕು ಮತ್ತು ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಗಡೆ ಹಬ್ಬಬೇಕು ಅಂತೇಳಿ ಹಲವಾರು ಹೋರಾಟಗಳನ್ನ ಮಾಡ್ತಾರೆ. ಅವ್ರು ಬಟ್ಟೆ ಹಾಕೊಂಡು ಅಷ್ಟೊಂದು ಶುಚಿಯಾಗಿ ಇಸ್ತ್ರಿ ಮಾಡ್ಕೊಂಡು ಚೆನ್ನಾಗಿ ಬಂದರೆ ನೋಡಿ, ಇದೆಲ್ಲ ಕಟ್ಕೊಂಡು ನೋಡ್ಲಿಕ್ಕೆ ಒಂದು ಖುಷಿಯಾಗಿ ಬೆಳಿಗ್ಗೆ ಕೂತ್ಕೊಂಡಾಗ ಇಂಥ ಪುಟಾಣಿಗಳನ್ನ ಇಷ್ಟೆಲ್ಲ ಆಗಬೇಕಾದ್ರೆ ಪೋಷಕರ ಪಾತ್ರ, ಅದರಲ್ಲಿ ಮುಖ್ಯವಾಗಿ ಪ್ರಾಧ್ಯಾಪಕರು. ಇಲ್ಲಿ 3 ಪ್ರಾಧ್ಯಾಪಕರಿದ್ದಾರೆ, ಒಬ್ಬರು ಮಾತ್ರ ಕಾಯಂ, ಇನ್ನಿಬ್ಬರು ಅತಿಥಿಗಳು. ಅವರು ಅತಿಥಿ ಪ್ರಾಧ್ಯಾಪಕರಾಗಿದ್ರು ಕಾಯಂ ಪ್ರಾಧ್ಯಾಪಕರಿಂದ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರು ಅಷ್ಟೊಂದು ಕಾನ್ಸಂಟ್ರೇಷನ್ ತುಂಬ ನಮ್ಮ ಊರಿನವರು ಅವರಿಗೆ ಅಭರಿಗಾರರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಹೀಗೆ ಮುಂದುವರಲಿ. ನಿಮ್ಮ ಊರಿನವರ ಆಶೀರ್ವಾದ, ಭಗವಂತನ ಆಶೀರ್ವಾದ ಸದಾ ಎಂತೆಂಥದ್ದು ಆಗ್ತದೆ. ಮೇಡಮ್ ಹೋಗಿ ಹಿಂದಿನ ಮುಂದುವರಿದ್ದಾರೆ. ನಿಮ್ಮ ನಾಯಕತ್ವ ಇದೇ ಥರ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಮತ್ತು ಲಯನ್ಸ್ ಸೇವಾ ಸಂಸ್ಥೆಯವರು ಪ್ರತಿ ವರ್ಷ ಬಂದು ಇಲ್ಲಿ ಆಚರಣೆ ಮಾಡ್ತಾರೆ. ಅದ್ರ ಜೊತೆಗೆ ಕೈಲಾದಷ್ಟು ಸಹಕಾರ ಮಾಡ್ತಾರೆ. ಅದಕ್ಕೆ ನಮ್ಮ ಊರಿನವ್ರ ಪರವಾಗಿ ಅವರಿಗೆ ಧನ್ಯವಾದಗಳು. ಎಲ್ಲರೂ ಹಚ್ಕೊಳ್ಬೇಕು. ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಜನಸಾಮಾನ್ಯರಿರ್ಬೋದು, ಎಲ್ಲರೂ ಅಷ್ಟೇ ನಮ್ಮ ಜವಾಬ್ದಾರಿ. ನಮ್ಮ ಪರಿಸರದಲ್ಲಿ ಶುಚಿತ್ವ ಅದು ಅಸಭ್ಯತಿರೋ ಹೊರತಾರೆ. ಅದು ಕೆಲವು ವರ್ಷ ಈ ರಸ್ತೆಗಳೆಲ್ಲ ನಮಗೆಲ್ಲ ಗೊತ್ತಿಲ್ಲ. ಆಗಿಲ್ಲ. ಆಯ್ತು.
ಹಾಂ ಎಲ್ಲರೂ ಹೋಗಿ ಎಲ್ಲರೂ ಹೋಗಿ ಒಂದೊಂದು ಬ್ಯಾಗ್ ಕೊಟ್ಟು ಬನ್ನಿ ಹೋಗಿ ಒಂದೊಂದು ಬ್ಯಾಗ್ ಕೊಟ್ಟು పోజ్ కూడా రేపు ತೊಗೊಂಡು మిషన్ ఎలా ఉంది ಇಲ್ಲಿ ಇಬ್ಬರು ನೋಟು ಇದು ಏನಿದೆ ಬರ್ತೀರ ಇರಿ ಇಲ್ಲಿ ಅನಂತ ನೋಡಿ ಬರ ಹಾಂ ಇರಿ ಇಬ್ಬರು ನೋಡ್ರಿ ಎಲ್ಲಿ ನೋಡಿ ಗಮನ ಭಾರಿ ಬ್ರೈಟ್ ಹೇಳಕ್ಕೆ ಹಾಂ ಜೈ ಬರ್ತೀರಿ ಹಾಂ ನೀವು ಕೊಡಿ ನೋಡಿ ಹಾಂ ಸರ್ ಇಲ್ಲೋಣ ಚನ್ನಗಿ ಗ್ರಾಮದಲ್ಲಿ ಒಂದು ಕಾಡೊಳಗೆ ಇರುವಂಥ ಒಂದು ಶಾಲೆ ನಿನ್ನೆ ಬಾಲಿಬೆಟ್ಟದಲ್ಲಿ ಮಾತಾಡ್ತಿದ್ರು ಅಂತ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಒಂದು ಇದರಲ್ಲಿ ಪ್ರಕಟ ಆಯಿತು. ಆಗ ನನ್ನ ಕೇಳಿದ್ರು, ಏನಪ್ಪ ನಿಮ್ಮ ಶಾಲೆ ಹೆಸರು ಇಂಗ್ಲೀಷ್ ಪೇಪರೆಲ್ಲ ಬಂದಿದೆ, ನಾವು ಕಾಡೊಳಗೆ ಇದ್ರೂ ಹೊರಗಡೆ ಒಂದು ಬೆಳೆದು ತೋರಿಸ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ಪ್ರಯತ್ನ ಇದೆ, ಅದನ್ನು ಮಾಡಿ ತೋರಿಸಿರ್ತೀವಿ ಅನ್ನೋ ಒಂದು ಛಲದಿಂದ ನಾವು ಪತ್ರಿಕೆಯವರಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ನಮ್ಮ ವಾಸ್ತವ್ರ ಜೊತೆ ನಮಗೆ ನಮ್ಮ ಈ ಶಾಲೆ ಒಂದು ಮೇಡಮ್ ದೊಡ್ಡ ಆದರ್ಶ ಸ್ತಂಭ, ಅದ್ರ ಮೇಲೆ ಇನ್ನೊಂದು ಆದರ್ಶ ಸ್ತಂಭ ನಮ್ಮ ವಾಸ್ತವ್ರು. ಪ್ರತಿಯೊಂದು ನಾವು ಮೊನ್ನೆ ಕಚೇರಿ ಹೊಡೆದಿಗೆ ಮಿಷಿನ್ ಕೇಳಿದೆ, ಬರಪ್ಪ ತಗೊಂಡೋಗು ಅಂತ ಹೇಳಿದ್ರು. ಹೋದೆ ತಗೊಂಡ್ಬಂದು ಪುನಃ ಹೋಗ್ಬೇಕಾ ಪೆಟ್ರೋಲ್ ಬಗ್ಗೆ ಅಂತ ಎಲ್ಲ ಕೇಳಿದ್ರು. ನಾನು ಬೇಡ ಸರ್, ನಮ್ಮ ಹತ್ರ ಇದೆ, ನಾವು ತಗೊಳ್ತೀವಿ ಅಂತ ಹೇಳಿ ಸಾಯಂಕಾಲ ಪುನಃ ಕೇಳಿದ್ರು, ಮಳೆಲಿ ಹೆಂಗೆ ಹೊಡಿತೀಯಾ ಕಚೇರಿ? ಸರ್ ಮಳೆ ಕಮ್ಮಿ ಆದರೆ ಹೆಂಗಾದ್ರೂ ಒಟ್ಟು ಮುಗಿಸ್ಬಿಡ್ತೀವಿ ಸರ್ ಅಂತ. ಮತ್ತು ಅವರು ಆಗ್ಲೇ ಹೇಳಿದ್ರು, ಸಸಾರ ಗೊಬ್ಬರಕ್ಕೆ ನೋಡಿದ್ರು ಅಂತ. ಆ ದಿನ ಅವರೇ 500 ರೂಪಾಯಿ ನಮಗೆ ದುಡ್ಡು ಕೊಟ್ಟರು, ಎಲ್ಲ ಟೀ ಕುಡ್ಕೊಳ್ಳಿಯಪ್ಪ ಅಂತ. ನೋಡಿ ಆ ಹೊಂದಾಣಿಕೆ ನಮ್ಮದು, ಮತ್ತು ಹೊಂದಾಣಿಕೆ ಇನ್ನೂ ನಮ್ಮ ಈ ಶಾಲೆಯಿಂದ ಹೊರಡಿಲ್ಲ. ಮತ್ತು ನಾನು ಈ ಶಾಲೆ ಒಂದು 2.5 ವರ್ಷದಿಂದ STMs ಆಗಿರ್ಬೋದು, ದಾನಿಗಳಾಗಿರ್ಬೋದು, ಈ ಸ್ಥಳೀಯವಾಗಿರುವಂಥ ಪುಟಾಣಿ ಮಕ್ಕಳಾಗಿರ್ಬೋದು, ಈ ಶಾಲೆಗೆ ಆಕರ್ಷಣೆ ಆಗಿರುವಂಥ ನಮ್ಮ ಸುಷಾ ಮೇಡಮ್ ಅವರಿಗೆ ನಾವೇನು ಕೊಟ್ಟಿದ್ದೀವಿ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗಿತ್ತು. ನಾವು ಯಾರಿಗೆ ಗೊತ್ತಿಲ್ಲದಂಥ ಒಂದು ಸರ್ಪ್ರೈಸ್ ಒಂದು ಅವರಿಗೆ ಗಿಫ್ಟಾಗಿ ಕೊಡಬೇಕಂತ ಹೇಳಿ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು, ನಮ್ಮ ಪೋಷಕರು, ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಡ್ಯಾನ್ಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಅವರಿಗೊತ್ತು ಸಾಲು ಸನ್ಮಾನ ಮಾಡಿ ನಮಗೆ ಕಿರು ಕಾಣಿಕೆ ಇದೆ, ಅದನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತೇನೆ.
ಶ್ರೀಮತಿ ಶಾಂತಾ ಮತ್ತು ಶ್ರೀ ಕೃಷ್ಣರವರ 4ನೇ ಮಗಳಾಗಿ ಶ್ರೀಮತಿ ಸುಷಾ ಕೆಕೆರವರು 27/6/1978ರಲ್ಲಿ ಜನಿಸಿದರು. ಇವರ ತಾಯಿಯು ಒಬ್ಬರೇ ಅನೇಕ ಸವಾಲು ಕಷ್ಟಗಳನ್ನು ಎದುರಿಸಿ ತನ್ನ 4 ಹೆಣ್ಣು ಮಕ್ಕಳಿಗೆ ಅತ್ಯುನ್ನತ ಹುದ್ದೆಗಳ ಮೆಟ್ಟಿಲುಗಳನ್ನು ಏರಿಸಿದ್ದಾರೆ. ಸುಷಾ ಮೇಡಮ್ ರವರು ಅವರದ ವಿದ್ಯಾಭ್ಯಾಸ ನಂತರ TCH ಮುಗಿಸಿ ಅವರು ಮೊದಲು BA ಶಾಲೆಯಲ್ಲಿ ತಮ್ಮ ಕೆಲಸವನ್ನು ಪ್ರಾರಂಭಿಸ್ತಾರೆ. ತದನಂತರ ಅನೇಕ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸಿ CRP ಆಗಿ ಕೂಡ ಅನೇಕ ವರ್ಷ ಕೆಲಸವನ್ನು ಮಾಡಿದ್ದಾರೆ. ಇದೀಗ 25 ವರ್ಷಗಳು ತಮ್ಮ ಕೆಲಸದಲ್ಲಿ ನಿರಂತರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಯಕವೇ ಕೈಲಾಸ ಎಂಬ ನುಡಿಯಂತೆ ಇವರ ಈ ನಿಷ್ಠಾವಂತ ಸೇವೆಗೆ ರಾಜ್ಯ ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಕಾವೇರಿ ರತ್ನ ಪ್ರಶಸ್ತಿ, ಇನ್ನು ಅನೇಕ ಪ್ರಶಸ್ತಿಗಳು ಮುಡಿಗೇರಿಸಿಕೊಂಡಿದ್ದಾರೆ. ಇವರು 2 ವರ್ಷಗಳ ಇದು 3ನೇ ವರ್ಷ ಆಗಲಿಕ್ಕಾಯಿತು. ಇವರು ಚೆನ್ನಾಗಿ ಶಾಲೆಗೆ ಹಾಜರಾಗಿ ಅವರಿಗೆ ಎಷ್ಟು ಸಾಧ್ಯವೋ ಅದಕ್ಕೂ ಮೀರಿ ಅವರು ತಮ್ಮ ಕೆಲಸಗಳನ್ನು ತೊಡಗಿಕೊಂಡಿದ್ದಾರೆ. ಗುರುವೆಂದರೆ ಮೊಗದಲ್ಲಿ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿರುವ ನಮ್ಮ ನೆಚ್ಚಿನ ಶಿಕ್ಷಕಿ ಸುಷಾ ಮೇಡಮ್ ರವರು. ಕಳೆದ ವರ್ಷ ತಿಂಗಳಿಗೊಂದು ಕಾರ್ಯಕ್ರಮ, ಈ ವರ್ಷ ದಿನಕ್ಕೊಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದು ಮಕ್ಕಳು ಡೈಲಿ ಹಾಜರಾಗಬೇಕನ್ನುವಂತಹ ಒಂದು ಕಾರಣಕ್ಕೆ ನಾವೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯ ಮಕ್ಕಳಿಗೆ, ಶಿಕ್ಷಕರಿಗೆ ಇವರು ಗುರುವೆಂದರೆ ಅಪ್ಪನಂತೆ ಬಲವು, ಅಮ್ಮನಂತೆ ಒಲವು, ದೈವದಂತೆ ಘನವೂ ಆಗಿದ್ದಾರೆ. ಇವರ ಪತಿ ಮೋಹನ್ ಹಾಗೂ ಇವರಿಗೆ 2 ಗಂಡು ಮಕ್ಕಳಿದ್ದಾರೆ, ಶಶಾಂಕ್ ಮತ್ತು ಶಿಲ್ಪ. ಇವರು ಅತ್ಯುನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೂ ಅನೇಕ ವಿಷಯಗಳು ಇದೆ. ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಮುಂದಿನದಾಗಿ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತೊಮ್ಮೆ ನನ್ನ ಪೋಷಕರಿಗೂ, SDMC ಅವರಿಗೂ, ಎಲ್ಲರಿಗೂ, ನನ್ನ ಮಕ್ಕಳಿಗೂ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಜೊತೆಗೆ ನನ್ನ ಕೆಲಸದ ಒತ್ತಡ ಈಗ ನೀವು ಈ ಥರ ಮಾಡಿರೋದ್ರಿಂದ ಇನ್ನೂ ಹೆಚ್ಚಬಹುದು ಅಂತ ನಾನು ಅನ್ನಿಸ್ತಾ ಇದ್ದೇನೆ. ಇನ್ನೂ ಕೆಲಸ ಜಾಸ್ತಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಇರುತ್ತೆ ಕೆಲಸ ಅಂತ ಹೇಳುತ್ತಾ ಎಲ್ರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮ ನದಿ, ಅರಣ್ಯ, ಗಾಳಿ ಇವೆಲ್ಲವೂ ಅಪಾಯದಲ್ಲಿವೆ. ನಾವು ಈಗಲೇ ಸರಿಯಾದ ಶ್ರಮ ಕೈಗೊಳ್ಳದಿದ್ದರೆ ಮುಂದಿನ ಪೀಳಿಗೆ ಸಂಕಷ್ಟವಿರುವ ಭೂಮಿಯನ್ನು ಸ್ವೀಕರಿಸಲಾರದು. ಪರಿಸರ ಸಂರಕ್ಷಣೆ ಕಾರ್ಯಗಳಲ್ಲಿ ಬದ್ಧರಾಗಿದ್ದಾರೆ. ಈ ಕಾರ್ಯಗಳಿಗೆ ನಿಮ್ಮೆಲ್ಲರ ಸಹಕಾರ ಕೋರುತ್ತೇವೆ. ಈ ಸ್ವತಂತ್ರ ದಿನದಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡೋಣ. ನಮ್ಮ ಚಿಂತನೆ, ಮಾತು ಮತ್ತು ಕ್ರಿಯೆಗಳಲ್ಲಿ ಶಿಸ್ತನ್ನು ಪಾಲಿಸುವಂತೆ ಭವಿಷ್ಯದ ಪೀಳಿಗೆಗೆ ಪರಿಸರವನ್ನು ರಕ್ಷಿಸೋಣ. ಜೈ ಹಿಂದ್. ಥ್ಯಾಂಕ್ ಯು. ಇಲ್ಲಿ ಹೊರಗಡೆ ಕಳಿಸ ಲೈನ್ ಅಪ್ ಮಾಡಿಬಿಡಿ.
ಸರ್ ನಾವು ಇದ್ದೀವಿ. ಇದು ಎಕ್ಸ್ಟ್ರಾ ಇದೆ ಪೇರೆಂಟ್ಸ್ ಒಂದೊಂದು ಕೊಟ್ಬಿಡಿ ಮೇಡಮ್ ಮೇಡಮ್ ಒಂದೊಂದು ಕೊಡಿ. ಬಿಡಿ 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 ಬನ್ನಿ ಬನ್ನಿ ಇದು ಕೊಡಿ ಸಿದ್ದಪ್ಪರು ಕೊಡಿ. ಈ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಪರವಾದ ನಮ್ಮ ಪಾಲಿಪೇಟೆ ಶಾಖೆಯಿಂದ ನಾವು ಪ್ರತಿ ವರ್ಷ ಹಲವಾರು ಸಮಾಜಮುಖಿ ಸೇವಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಪ್ರತಿ ವರ್ಷ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಚೆನ್ನಂಗಿ ಶಾಲೆಯಲ್ಲಿ ಬಂದು ಮಕ್ಕಳಿಗೆ ಬೇಗ ಅವಶ್ಯಕತೆ ಇರುವಂಥ ಹಲವಾರು ಸಾಮಗ್ರಿಗಳನ್ನು ವಿತರಿಸ ಬಂದಿದ್ದೀವಿ. ನಮ್ಮ ಪಾಲಿಪೇಟೆ ಸಂಸ್ಥೆ ಈ ವರ್ಷ 50ನೇ ವರ್ಷದ ಸಂಭ್ರಮ ಆಚರಣೆಯಲ್ಲಿದೆ. ಈ ದಿಸೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮ ಮಾಡಿಕೊಂಡು ನಾವು ಮುಖ್ಯವಾಗಿ ಕಣ್ಣಿನ ತಪಾಸಣೆ, ಮಕ್ಕಳಿಗೆ ದಂತ ಹಾಗೂ ವೈದ್ಯಕೀಯ ತಪಾಸಣೆ ಹಾಗೂ ಸಾರ್ವಜನಿಕರಿಗೆ ಉಚಿತವಾಗಿ ನಾವು ವೈದ್ಯಕೀಯ ತಪಾಸಣೆ ಮಾಡಿ ಅವರಿಗೆ ಈವನ್ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ಉಚಿತವಾಗಿ ಮಾಡಿ ಹಲವಾರು ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಪರಿಸರ ಸ್ನೇಹಿ ಕಾರ್ಯಕ್ರಮಗಳಾದ ನಾವು ಪ್ರತಿ ವರ್ಷ ಗಿಡ ನೆಡುವ ಕಾರ್ಯಕ್ರಮ ಸಹ ನಾವು ಮಾಡ್ತಾ ಇದ್ದೀವಿ. ಇದೇ ಈ ಕಾರ್ಯಕ್ರಮವನ್ನು ನಾವು ವರ್ಷ ಪ್ರತಿಯಂತೆ ಇನ್ನು ಮುಂದುವರಿಸ್ತಾ ಹೋಗ್ತೀವಿ ಒಂದು ಆಶ್ವಾಸನೆ ನಾವು ಕೊಡ್ತಾ ಇದ್ದೀವಿ. 2.5 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀನಿ. ಮುಂಚೆ ಶಾಲೆಗೆ ಮಕ್ಕಳು ಬರೋದೇ ಕಷ್ಟ, ಟೀಚರ್ಸ್ನ ಕಂಡ್ರೆ ಕಾಡಿಗೆ ಓಡುವಂಥದ್ದು. ಈಗ ಟೀಚರ್ಸ್ನ ಕಂಡ್ರೆ ಶಾಲೆಗೆ ಓಡಿ ಬರುವಂಥ ಒಂದು ಪರಿಸ್ಥಿತಿ ಚೆನ್ನಂಗಿ ಶಾಲೆಯಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂಥ ನಮ್ಮ ಸುಷಾ ಮೇಡಮು, ಪ್ರತಿಮಾ ಮೇಡಮು, ಮಂಜುಳಾ ಮೇಡಮ್ ಮತ್ತು ನಮ್ಮ ಅಡಿಗೆಯವರನ್ನು ಮಂಜುಳಾ, ಯಶೋಧ ಹಾಗೂ ನನ್ನ ಈ ಶಾಲೆಯ STMC ಅಧ್ಯಕ್ಷರು, ಸದಸ್ಯರು, ಹಳೆಯ ವಿದ್ಯಾರ್ಥಿಗಳು ಮತ್ತು ಈ ಊರಿನ ದಾನಿಗಳು ಮತ್ತು ಹಾಗೆ ನಮಗೆ ಹೊರಗಡೆಯಿಂದ ದಾನಿಗಳು ತುಂಬ ಸಹಕಾರ, ಟಾಟಾ ಕಾಫಿ ಆಗಿರ್ಬೋದು, ಲಯನ್ಸ್ ಸಂಸ್ಥೆ ಆಗಿರ್ಬೋದು, ವಿಜಯ್ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು ಹಾಗೂ ಇನ್ನೂ ಅನೇಕ ದಾನಿಗಳ ಸಹಕಾರದಿಂದ ನಮ್ಮ ಈ ಶಾಲೆ ಉತ್ತುಂಗಕ್ಕೆ ಬೆಳೀತಾ ಇದೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಇಟ್ಕೊಂಡು ಮಾತಾಡ್ತೀನಿ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಈ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ನಮ್ಮ ಶಾಲೆಗೆ ಲಯನ್ಸ್ ಕ್ಲಬ್ ಅವರು ಪ್ರತಿ ವರ್ಷ ಬಂದು ನಮ್ಮ ವಿದ್ಯಾರ್ಥಿಗಳಿಗೆ ಮೂಲ ಸೌಕರ್ಯಗಳು ಏನು ಬ್ಯಾಗ್ ಇರ್ಬೋದು, ಕೊಡೆ ಇರ್ಬೋದು, ಏನು ಬೇಕು ಅಂತ ಕೇಳಿಕೊಂಡು ಪ್ರತಿ ವರ್ಷವೂ ಕೊಡ್ತಾ ಬಂದಿದ್ದಾರೆ. ಹಲವಾರು ವರ್ಷದಿಂದ ಬಂದಿರುವಂತಹ ಎಲ್ಲ ವಸ್ತುಗಳು ಈಗ ಬಳಕೆಯಲ್ಲಿದೆ. ಹಾಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ವಿಜಯ್ ಸರ್ ಅವರು ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಬ್ಯಾಗ್ ಇರ್ಬೋದು, ಕೊಡೆ ಇರ್ಬೋದು, ಪ್ರತಿಯೊಂದು ವಸ್ತುಗಳನ್ನು ಕೂಡ ಹೇಳ್ತಾರೆ. ಹಾಗೆ ಬಂದು ಮಕ್ಕಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಎಲ್ಲ ಪೋಷಕರು ಕೂಡ ಸಹಕಾರದೊಂದಿಗೆ ಅವರು ಎಲ್ಲ ಪೋಷಕರು SDMC ಅವರು ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಈ ಒಂದು ಕಲಿಕೆಯಲ್ಲಿ ತೊಡಗಲಿಕ್ಕೆ ಅವರು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲ ವಿದ್ಯಾರ್ಥಿಗಳು ಪೂರ್ಣ